ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಡಾಕ್ಟರ್ ಬಸವರಾಜ್ ಯನ್ನಕ್ಕಿ, ಇತಿಹಾಸದ ಸಹ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ದಾಂಡೇಲಿ, ಉತ್ತರ ಕನ್ನಡ ಜಿಲ್ಲೆ. ಇಂದು ನಾನು ನಿಮಗೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ BA ದ್ವಿತೀಯ ಸೆಮಿಸ್ಟರದ ಇತಿಹಾಸ ಮತ್ತು ಪ್ರಾಚ್ಯಶಾಸ್ತ್ರ ವಿಷಯದ 12ನೇ ಅವಧಿಯ ಕುರಿತು ಮಾತನಾಡುತ್ತಿದ್ದೇನೆ. ವಿಷಯ ಹರ್ಷವರ್ಧನ ಆಡಳಿತ ವ್ಯವಸ್ಥೆ, ದ ಅಡ್ಮಿನಿಸ್ಟ್ರೇಷನ್ ಆಫ್ ಹರ್ಷವರ್ಧನ. Now let us see about his administration. Harshavardhana organized an efficient system of administration in his vast empire. He followed the administration of the Gupta dynasty. King was the supreme head of the administration. He looked after the judiciary, legislature and executive duties of the kingdom. He also led the army in his conquest, hence he can be called as a military general. He had the titles like Maharaja Paramabhattaraka. He believed that service of the subject was the service of the god. Hence he paid visit to all the villages and towns of his kingdom. He usually stayed in the temporary houses constructed for his stay in those villages and towns. Huyen Tsang, a Chinese pilgrimage who visited and stayed in the court of Harshavardhana, gave reference about the working culture of the king. According to him, king divided 24 hours of the day into 3 parts of 8 hours each. ಹರ್ಷವರ್ಧನ ಆಡಳಿತ ವ್ಯವಸ್ಥೆ ಬಗ್ಗೆ ನೋಡೋದಾದರೆ, ಹರ್ಷವರ್ಧನ ತಾನು ಸ್ಥಾಪಿಸಿದಂಥ ವಿಶಾಲ ಸಾಮ್ರಾಜ್ಯದಲ್ಲಿ ಅತ್ಯಂತ ಸುಸ್ಥಿರ ಆಡಳಿತ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡಿದ. ಈತನಿಗೆ ಗುಪ್ತರ ಆಡಳಿತ ಪದ್ಧತಿ ಒಂದು ರೀತಿ ಹಿನ್ನೆಲೆಯಾಗಿ ಈತನಿಗೆ ಸಹಾಯ ಮಾಡಿತು. ಆ ಒಂದು ಮಾದರಿ ಮೇಲೆ ತನ್ನ ಆಡಳಿತ ವ್ಯವಸ್ಥೆಯನ್ನು ಈತ ಸಂಘಟಿಸಿದ ಅನ್ನೋದು ನಮಗೆ ಕಂಡುಬರ್ತದೆ. ಈ ಆಡಳಿತದಲ್ಲಿ ರಾಜ್ಯನ ಸರ್ವೋನ್ನತ ಅಧಿಕಾರಿ. ಈತ ಶಾಸಕಾಂಗ, ನ್ಯಾಯಾಂಗ ಮತ್ತು ಕಾರ್ಯಾಂಗ ಇಲಾಖೆಯ ಮುಖ್ಯಸ್ಥನಾಗಿದ್ದ. ಈತ ಯುದ್ಧದ ಸಂದರ್ಭದಲ್ಲಿ ಸೈನ್ಯದ ಮುಖ್ಯಸ್ಥನಾಗಿ ಕಾರ್ಯ ಮಾಡ್ತಾ ಇದ್ದ. ಹೀಗಾಗಿ ಮಹಾರಾಜ ಮತ್ತು ಪರಮಭಟ್ಟಾರಕ ಅಂತೇಳಿ ಬಿರುದನ್ನು ಪಡೆದುಕೊಂಡಿದ್ದ. ತನ್ನ ಪ್ರಜೆಗಳ ಸೇವೆ ನಿಜವಾದ ದೇವರ ಸೇವೆ ಅಂತೇಳಿ ತಿಳ್ಕೊಂಡಿದ್ದ. ಈ ಕಾರಣಕ್ಕಾಗಿ ತನ್ನ ಸಾಮ್ರಾಜ್ಯದ ಎಲ್ಲ ಹಳ್ಳಿಗಳಿಗೂ ಮತ್ತು ಪಟ್ಟಣಗಳಿಗೂ ಈತ ಸಂಚಾರ ಮಾಡಿ ಅಲ್ಲಿ ವಾಸ್ತವವನ್ನು ಮಾಡ್ತಾಯಿದ್ದ, ಗ್ರಾಮ ವಾಸ್ತವ. ಆ ಸಂದರ್ಭದಲ್ಲಿ ಈತ ತಾತ್ಕಾಲಿಕವಾಗಿ ನಿರ್ಮಿಸಿದಂಥ ಮನೆಗಳಲ್ಲಿ ವಾಸ ಮಾಡ್ತಾಯಿದ್ದ. ಹುಯೆನ್ ಸಾಂಗ್ ಚೀನಾದಿಂದ ಬಂದಂಥ ಪ್ರವಾಸಿಗೆ ಈತನ ಆಸ್ಥಾನದಲ್ಲಿದ್ದ. ಆತನು ತನ್ನ ಪ್ರವಾಸಿ ಕಥನದಲ್ಲಿ ಹೇಳೋ ಪ್ರಕಾರ ಹರ್ಷವರ್ಧನು ದಿನದ 24 ಗಂಟೆಗಳನ್ನು 3 ಭಾಗಗಳನ್ನಾಗಿ ಮಾಡಿ ಪ್ರತಿಯೊಂದು ವಿಭಾಗದಲ್ಲಿ 8 ತಾಸುಗಳಿದ್ದು ಆ 8 ತಾಸುಗಳ ಒಂದೊಂದು ಘಟಕಗಳನ್ನು ಒಂದೊಂದು ಕಾರ್ಯಕ್ಕೆ ಸೀಮಿತಗೊಳಿಸಿದ್ದ ಅನ್ನೋದು ನಮಗೆ ಹುಯೆನ್ ಸಾಂಗಿನ ಪ್ರವಾಸಿ ಕಥನದ ಮೂಲಕ ಕಂಡುಬರ್ತದೆ. ಸೊ ಈತ ತನ್ನ ಆಡಳಿತ ವ್ಯವಸ್ಥೆಗಾಗಿ ಒಂದು ಮಂತ್ರಿ ಪರಿಷತ್ತನ್ನು ನೇಮಕ ಮಾಡಿದ. ಲೆಟ್ ಅಸ್ ಸಿ ಅಬೌಟ್ ಈಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಕಿಂಗ್ ವಾಸ್ ಅಸಿಸ್ಟೆಡ್ ಬೈ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ದೇ ಗೇವ್ ಸಜೆಷನ್ಸ್ ಆ್ಯಂಡ್ ಲುಕ್ಡ್ ಆಫ್ಟರ್ ದಿ ಫಾರಿನ್ ಅಡ್ಮಿನಿಸ್ಟ್ರೇಷನ್. ದೇ ವರ್ ಎಫಿಷಿಯಂಟ್ ಆಫೀಸರ್ಸ್ ಟು ಅಸಿಸ್ಟ್ ದ ಮಿನಿಸ್ಟರ್ಸ್. The important ministers were Mahasandhi Vigrahaka, he was a negotiator after the war. Mahabharadikruta, he was a military minister. Mahapratihara, he was a supervisor of the royal family and palace. These ministers had a group of officers to help them in the administration. They were Avanti, Shingana, Kuntala, Skandagupta, Samata Maharaja, Uparika, Vishayapati, Gramika, Bhogika, Ayuktaka, ಪ್ರತಿಪಾಲಕ ಪುರುಷ, ದುರ್ಗಧ್ವಜ, ದೀರ್ಘಧ್ವಜ, ಸರ್ವಗಥ. ಈ ರೀತಿಯಾಗಿ ಯುದ್ಧ ನಡೆದ ನಂತರ ಸಂಧಾನ ಮಾಡ್ತಕ್ಕಂಥ ಆಫೀಸರ್ಗೆ ಅವಂತಿ ಅಂತೇಳಿ ಕರಿತಾಯಿದ್ರು. ಸೈನ್ಯದಲ್ಲಿ ಅಧಿಕಾರಿ ಆಗಿರ್ತಕ್ಕಂಥವನಿಗೆ ಶಿಂಗನ ಅಂತೇಳಿ ಕರಿತಾಯಿದ್ರು. ಅಶ್ವದಳದ ಮುಖ್ಯಸ್ಥನಿಗೆ ಕುಂತಲ ಅಂತೇಳಿ ಕರಿತಾಯಿದ್ರು. ಸ್ಕಂದಗುಪ್ತ ಈತ ಗಜದಳದ ಮುಖ್ಯಸ್ಥನಾಗಿದ್ದ. ಸಮತ ಮಹಾರಾಜ ಈತ ರಾಜನ ಆಂತರಿಕ ವ್ಯವಹಾರ ನೋಡ್ಕೊಳ್ತಕ್ಕಂಥ ಮಂತ್ರಿಯಾಗಿದ್ದ. ಅದೇ ರೀತಿ ವಿಷಯಪತಿ, ಡಿಸ್ಟ್ರಿಕ್ಟ್ ಕಲೆಕ್ಟರ್ನಿಗೆ ವಿಷಯಪತಿ ಅಂತೇಳಿ ಕರಿತಾಯಿದ್ರು. ಹಳ್ಳಿಯ ಮುಖ್ಯಸ್ಥನಿಗೆ ಗ್ರಾಮಿಕ ಅಂತೇಳಿ ಕರಿತಾಯಿದ್ರು. ಹಳ್ಳಿಯ ಇನ್ನೊಬ್ಬ ಆಫೀಸರ್ಗೆ ಭೋಗಿಕ ಅಂತೇಳಿ ಕರಿತಾರೆ. ಹೀಗೆ ಈ ಎಲ್ಲ ಮಂತ್ರಿಗಳು ಮತ್ತು ಅಧಿಕಾರಿಗಳ ಮುಖಾಂತರ ಹರ್ಷವರ್ಧನ ಆಡಳಿತ ನಡೆಸಿದ ಅನ್ನೋದು ನಮಗೆ ಕಂಡುಬರ್ತದೆ. ಸೊ ದೀಸ್ ವರ್ ದಿ ಇಂಪಾರ್ಟೆಂಟ್ ಮಿನಿಸ್ಟರ್ಸ್ ಆ್ಯಂಡ್ ಆಫೀಸರ್ಸ್ ಅಸಿಸ್ಟೆಡ್ ದಿ ಕಿಂಗ್ ಇನ್ ರನ್ನಿಂಗ್ ದಿ ಅಡ್ಮಿನಿಸ್ಟ್ರೇಷನ್ ಅಂಡರ್ Harshavardhana. Now let us see about his secretariat, that is called Sachivalaya. In order to look after the entire administration of the kingdom, there was a secretariat at Kanauj, the capital city of the kingdom. Bana, a court poet of Harshavardhana, in his work Harsha Charita, had mentioned about the existence of secretariat.
Few inscriptions also mentioned about the other officers than mentioned above. They were Mahasamanta, Maharaja, Dhaushadha, Sadhanika, Paramatara, Kumaramata, etc. As mentioned above, there was an efficient spy system in his kingdom. ಹರ್ಷವರ್ಧನನ ಸಚಿವಾಲಯದ ಬಗ್ಗೆ ಹೇಳೋದಾದರೆ, ಕನೌಜ್ ರಾಜಧಾನಿ ಆಗಿತ್ತಲ್ಲ, ಅಲ್ಲಿ ಒಂದು ಸಚಿವಾಲಯ ಇತ್ತಂಥೇಳಿ ಹರ್ಷವರ್ಧನ ಆಸ್ಥಾನ ಕವಿ ಅಂತ ಬಾನ ತನ್ನ ಕೃತಿಯಂಥ ಹರ್ಷಚರಿತದಲ್ಲಿ ಇದರ ಬಗ್ಗೆ ಸುದೀರ್ಘವಾದ ಮಾಹಿತಿಯನ್ನು ಕೊಟ್ಟಿದ್ದಾನೆ. ಕೆಲವು ಶಾಸನಗಳಲ್ಲಿ ಹಿಂದೆ ತಿಳಿಸಿದಂಥ ಅಧಿಕಾರಿಗಳು ಹೊರತುಪಡಿಸಿ ಇನ್ನೂ ಕೆಲವು ಅಧಿಕಾರಿಗಳು ಇದ್ದರು ಅನ್ನೋದು ಸಹಿತ ನಮಗೆ ಮಾಹಿತಿ ಸಿಗುತ್ತೆ. ಅವರಂದರೆ ಮಹಾಸಾಮಂತ, ಮಹಾರಾಜ, ದೌಶದ್ಧ, ಸಾಧನಿಕ, ಪರಮತರ ಮತ್ತು ಕುಮಾರಮತ್ತೆ ಅಂತೇಳಿ. ಈ ಶಾಸನದ ಪ್ರಕಾರ ಮತ್ತು ಈ ಸಾಹಿತ್ಯ ಕೃತಿಯ ಪ್ರಕಾರ ಆತ ಒಳ್ಳೆಯ ಗುಪ್ತಚರ ಇಲಾಖೆಯನ್ನು ಹೊಂದಿದ್ದ ಅನ್ನೋದು ಸಹಿತ ನಮಗೆ ಸ್ಪಷ್ಟವಾಗಿ ಕಂಡುಬರ್ತದೆ. Now let us see about the administrative divisions of the kingdom. So this is called decentralization of administration. For the smooth functioning of the administration of the kingdom, king believed in a decentralization. Kingdom was divided into provinces, districts and villages. The provinces known as Bhukti and its officer known as Uparika. Bhogapati, Ayuktaka and Pratipalaka Purusha were the other officers assisted at the local level. The subordinate rulers who looked after the administration, they had army to maintain peace and order in their kingdom and also assist the king at the time of war. These officers received their salary in the form of jahagir. Hence, the system enabled to bring more area under agriculture use. All these officers performed their duties under the order of the king. ರಾಜ್ಯದ ವಿಭಜನೆ ಬಗ್ಗೆ ನೋಡೋದಾದರೆ, ಉತ್ತಮ ಆಡಳಿತದ ನಿರ್ವಹಣೆಗಾಗಿ ಮತ್ತು ಮೇಲ್ವಿಚಾರಣೆಗಾಗಿ ರಾಜ್ಯವನ್ನು ಅನೇಕ ಭಾಗಗಳನ್ನಾಗಿ ವಿಂಗಡಣೆ ಮಾಡಿದ್ದ. ಹೀಗಾಗಿ ವಿಕೇಂದ್ರೀಕರಣ ಪದ್ಧತಿಯಲ್ಲಿ ರಾಜನು ನಂಬಿದ್ದ ಅನ್ನೋದು ನಮಗೆ ಸ್ಪಷ್ಟವಾಗಿ ಕಂಡುಬರ್ತದೆ. ತನ್ನ ರಾಜ್ಯವನ್ನು ಅನೇಕ ಪ್ರಾಂತ್ಯಗಳನ್ನಾಗಿ ವಿಂಗಡಣೆ ಮಾಡಿದ, ಪ್ರಾಂತ್ಯಗಳನ್ನು ಜಿಲ್ಲೆಗಳನ್ನಾಗಿ, ಜಿಲ್ಲೆಗಳನ್ನು ಹಳ್ಳಿಗಳನ್ನಾಗಿ ವಿಂಗಡಣೆ ಮಾಡಿದ್ದ. ಪ್ರಾಂತ್ಯಗಳಿಗೆ ಭುಕ್ತಿ ಅಂತೇಳಿ ಕರಿತಾಯಿದ್ರು, ಅದರ ಮುಖ್ಯಸ್ಥನಿಗೆ ಉಪರಿಕ ಅಂತೇಳಿ ಕರಿತಾಯಿದ್ರು. ಭೋಗಪತಿ, ಆಯುಕ್ತಕ ಮತ್ತು ಪ್ರತಿಪಾಲಕ ಪುರುಷ ಇನ್ನಿತರ ಅಧಿಕಾರಿಗಳು ಸ್ಥಳೀಯ ಮಟ್ಟದಲ್ಲಿ ಈ ಅಧಿಕಾರಿಗೆ ನೆರವಾಗ್ತಿದ್ರು ಅನ್ನೋದು ನಮಗೆ ಸ್ಪಷ್ಟವಾಗಿ ಕಂಡುಬರ್ತದೆ. ಇದಲ್ಲದೆ ಅಧೀನ ಸಾಮಂತ ಅರಸರು ಸಹಿತ ಈ ಆಡಳಿತದಲ್ಲಿ ಪಾಲ್ಗೊಂಡಿದ್ದರು. ಅವರು ಸಹಿತ ಪ್ರತ್ಯೇಕವಾದ ಸೈನ್ಯವನ್ನು ಹೊಂದಿದ್ದರು. ಅವರು ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ ಆ ಸೈನ್ಯವನ್ನು ಬಳಸ್ತಾ ಇದ್ದರು. ಒಂದು ವೇಳೆ ರಾಜನಿಗೆ ಯಾವಾಗಲಾದರೂ ಯುದ್ಧ ಸಂಭವಿಸಬೇಕಾದರೆ ಅಥವಾ ಯುದ್ಧ ನಡೆದಾಗ ಈ ಸೈನ್ಯವನ್ನು ಒದಗಿಸ್ತಿದ್ದರು ಅನ್ನೋದು ನಮಗೆ ಕಂಡುಬರ್ತದೆ. ಈ ಅಧಿಕಾರಿಗಳಿಗೆ ವೇತನವನ್ನು ಜಾಗೀರ್ ರೂಪದಲ್ಲಿ ನೀಡ್ತಾ ಇದ್ದರು, ಹಣದ ರೂಪದಲ್ಲಿ ನೀಡ್ತಾ ಇರಲಿಲ್ಲ. ಹೀಗಾಗಿ ಜಾಗೀರ್ ನೀಡೋದ್ರಿಂದ ಹೆಚ್ಚು ಹೆಚ್ಚು ಭೂಮಿ ಕೃಷಿಗೆ ಒಳಪಡ್ತು. ಅದರಿಂದ ಉತ್ಪಾದನೆ ಸಹಿತ ಹೆಚ್ಚಾಗಲಿಕ್ಕೆ ಮುಖ್ಯ ಕಾರಣವಾಯಿತು. Now let us see about a taxation system. Harshavardhana imposed light taxes upon his subjects. He reduced unnecessary expenditures of the kingdom, used more for the public utility. Land revenue was a major source of income. 1/6 of the agriculture produce was collected as land revenue from the farmers. It was known as Bhaga, Hiranya, Bali, and sale tax were the other taxes. These taxes were collected mostly in the form of cash. According to Huyen-Tsang, who mentioned in his accounts that total tax amount collected was divided into 4 parts. One part was used for administration, another part for ministers and officers, the third part for giving donation to scholars, and the fourth part used for religious and donation purposes. ತೆರಿಗೆ ಪದ್ಧತಿಯನ್ನು ಸಹಿತ ಹರ್ಷವರ್ಧನ ಕಾಲದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಸಂಘಟನೆಯಾಗಿತ್ತು. ಈತ ಅತ್ಯಂತ ಸ್ವಲ್ಪ ಮಟ್ಟಿಗೆ, ಅಂದರೆ ತೆರಿಗೆಗಳು ಭಾರವಾಗಿರಲಿಲ್ಲ, ಅತಿ ಸರಳವಾಗಿದ್ದು. ಈತ ಅನಾವಶ್ಯಕ ದುಂದು ವೆಚ್ಚಗಳನ್ನು ಕಡಿಮೆ ಮಾಡಿ ಜನರಿಂದ ತೆರಿಗೆ ಸಂಗ್ರಹವನ್ನು ಕಡಿಮೆ ಮಾಡಿದ. ಈ ಭೂ ತೆರಿಗೆ ಏನಿದೆಯಲ್ಲ, ಇದು ವರಮಾನದ ಅತ್ಯಂತ ಪ್ರಮುಖ ವರಮಾನವಾಗಿತ್ತು. ಭೂ ತೆರಿಗೆ, ಈ ಕೃಷಿ ಉತ್ಪಾದನೆಯ 1/6 ಭಾಗವನ್ನು ಭೂ ತೆರಿಗೆ ಅಂತೇಳಿ ಸಂಗ್ರಹ ಮಾಡ್ತಿದ್ರು. ಅದಕ್ಕೆ ಭಾಗ ಅಂತೇಳಿ ಸಹಿತ ಕರಿತಾಯಿದ್ರು. ಹಿರಣ್ಯ, ಬಲಿ ಅಂತೇಳಿ ಸಹಿತ ಕರಿತಿದ್ರು. ಮಾರಾಟ ತೆರಿಗೆಯನ್ನು ಸಹಿತ ಇವರು ಸಂಗ್ರಹ ಮಾಡ್ತಾಯಿದ್ರು. ತೆರಿಗೆಯನ್ನು ನಗದು ರೂಪದಲ್ಲಿ ಸಂಗ್ರಹ ಮಾಡ್ತಾಯಿದ್ರು. ಹುಯೆನ್-ತ್ಸಾಂಗ್ ಹೇಳೋ ಪ್ರಕಾರ ಸಂಗ್ರಹವಾದಂಥ ತೆರಿಗೆಯನ್ನು 4 ಭಾಗಗಳನ್ನಾಗಿ ವಿಂಗಡಿಸಿ, ಒಂದು ಭಾಗವನ್ನು ಆಡಳಿತಕ್ಕಾಗಿ, ಇನ್ನೊಂದು ಭಾಗವನ್ನು ಮಿನಿಸ್ಟರ್ಸ್ ಮತ್ತು ಮಂತ್ರಿಗಳು ಮತ್ತು ಅಧಿಕಾರಿಗಳಿಗಾಗಿ, 3ನೇ ಭಾಗವನ್ನು ದಾನ ನೀಡಲಿಕ್ಕೆ ಉಪಯೋಗ ಮಾಡ್ತಾಯಿದ್ದ, 4ನೇ ಭಾಗವನ್ನು ಈ ಧಾರ್ಮಿಕ ಮತ್ತು ದತ್ತಿ ಕೆಲಸಗಳಿಗೆ ಉಪಯೋಗ ಮಾಡ್ತಾಯಿದ್ದ ಅಂತೇಳಿ ಹುಯೆನ್-ತ್ಸಾಂಗ್ ತನ್ನ ಪ್ರವಾಸಿ ಕಥನದಲ್ಲಿ ಮೆನ್ಷನ್ ಮಾಡಿದ್ದಾನೆ. Now let us see about military and judiciary. Harshavardhana had organized a strong and efficient army in order to protect his kingdom. According to Huyen-Tsang,
There was an army of 5,000 elephants, 2,000 horses, 5,000 artillery. Horses were purchased from Cambodia, Sindh, Persia. There were different officers to look after different units of army known as Brihadashwara, Baladikruta and Mahabaladikruta. Head of the army was known as Mahashenapati. Chariots, bows and arrows were the main weapons in the army. Now let us see about judiciary. It was during this period there were robbers and dacoits in large number. Antisocial elements were recognized by the officials and they were punished heavily. Sometimes they were banished from the kingdom. King was the chief of the judiciary. There were courts at provincial, district and village level. There were officers called Mimasamkas. ಹರ್ಷವರ್ಧನ ಕಾಲದ ಸೈನ್ಯ ಮತ್ತು ನ್ಯಾಯಾಂಗವನ್ನು ನೋಡೋದಾದರೆ ಈತ ಒಂದು ಅತ್ಯುತ್ತಮವಾದಂಥ ಸೈನ್ಯವನ್ನು ಸಂಘಟನೆ ಮಾಡಿದ. ಹುಯೆನ್ ಸಾಂಗ್ನ ಪ್ರಕಾರ ಹರ್ಷವರ್ಧನ ಸೈನ್ಯದಲ್ಲಿ 5,000 ಆನೆಗಳು, 2,000 ಕುದುರೆಗಳು, 5,000 ಕಾಲ್ದಳ ಇತ್ತು. ಕುದುರೆಗಳನ್ನು ಕಾಂಬೋಜ, ಸಿಂಧ್ ಮತ್ತು ಪರ್ಷಿಯಾ ದೇಶಗಳಿಂದ ಖರೀದಿಸಲಾಗುತ್ತಿತ್ತು. ಇವುಗಳನ್ನು ನೋಡಿಕೊಳ್ಳಿಕ್ಕೆ ಪ್ರತ್ಯೇಕವಂತ ಆಫೀಸರ್ಸ್ ಇದ್ದರು. ಅವರಿಗೆ ಬೃಹದಶ್ವರ, ಬಲಾಧಿಕೃತ, ಮಹಾಬಲಾಧಿಕೃತ ಅಂತೇಳಿ ಕರಿತಾಯಿದ್ರು. ಸೈನ್ಯದ ಮುಖ್ಯಸ್ಥರಿಗೆ ಮಹಾಸೇನಾಪತಿ ಅಂತೇಳಿ ಕರಿತಾಯಿದ್ದು. ಬಿಲ್ಲು, ಬಾಣ ಮತ್ತು ರಥಗಳು ಸಹಿತ ಸೈನ್ಯದಲ್ಲಿ ಇದ್ದು ಅನ್ನೋದು ನಮಗೆ ಸ್ಪಷ್ಟವಾಗಿ ಕಂಡುಬರ್ತದೆ. ನ್ಯಾಯಾಂಗ ಬಗ್ಗೆ ನೋಡೋದಾದರೆ ಕಳ್ಳತನ ಮತ್ತು ದರೋಡೆ ಇವು ಹೆಚ್ಚಿನ ಸಂಖ್ಯೆಯನ್ನು ನಡೀತಾ ಇದ್ದವು. ಹೀಗಾಗಿ ಸಮಾಜಘಾತಕ ವ್ಯಕ್ತಿಗಳನ್ನು ಗುರುತಿಸಿ ಅವರನ್ನು ಶಿಕ್ಷಿಸುವುದು ಸಹಿತ ಅಧಿಕಾರಿಗಳ ಪ್ರಮುಖ ಕರ್ತವ್ಯವಾಗಿತ್ತು. ಅವರಿಗೆ ಕಠಿಣ ಶಿಕ್ಷೆಗಳಿದ್ದು ಕೆಲವು ಸಂದರ್ಭಗಳಲ್ಲಿ ಅವನು ರಾಜ್ಯದಿಂದ ಹೊರಗಡೆ ಕಳಿಸಲಾಗ್ತಿತ್ತು, ಗಡೀಪಾರು ಮಾಡಲಾಗ್ತಿತ್ತು. ಈ ನ್ಯಾಯಾಂಗ ಇಲಾಖೆ ಮುಖ್ಯಸ್ಥನಾಗಿ ರಾಜನು ಸೇವೆ ಸಲ್ಲಿಸ್ತಾ ಇದ್ದ. ಪ್ರಾಂತ, ಜಿಲ್ಲಾ ಮತ್ತು ಹಳ್ಳಿಗಳ ಮಟ್ಟದಲ್ಲಿ ಸಹಿತ ಪ್ರತ್ಯೇಕವಾದ ನ್ಯಾಯಾಲಯಗಳಿದ್ದು ಆ ಅಧಿಕಾರಿಗಳಿಗೆ ಮೀಮಾಂಸಕರು ಅಂಥೇಳಿ ಕರೀತಾ ಇದ್ದರು ಅನ್ನೋದು ನಮಗೆ ಕಂಡುಬರ್ತದೆ. ನಾವು ಲೆಟ್ ಅಸ್ ಸಿ ಅಬೌಟ್ ರಿಲಿಜಿಯಸ್ ಪಾಲಿಸಿ ಆಫ್ ಹರ್ಷವರ್ಧನ್. Harshavardhan followed the religious policy of his ancestors. The kings of this dynasty were very liberal in the religious policy. Prabhakaravardhana, his father, was a worshipper of sun. Rajavardhana was a follower of Buddhism. Rajasri, after her release, also embraced Buddhism. Harshavardhan worshipped sun, Shiva and Buddha. He constructed temples for the worship of these gods, but then he turned towards Buddhism and played an important role in the promotion and spread of Buddhism. He convened the third Buddhist council at Kanauj, which was presided over by Huyen Tsang. He was a staunch follower of Mahayana sect of Buddhism. He was very much eager to understand the various religions, hence he had convened the religious conference to broaden his knowledge. ಹರ್ಷವರ್ಧನ ಧಾರ್ಮಿಕ ನೀತಿ ಬಗ್ಗೆ ನೋಡೋದಾದರೆ ಈತ ತನ್ನ ಪೂರ್ವಜರ ಧಾರ್ಮಿಕ ನೀತಿಯನ್ನು ಮುಂದುವರಿಸಿದ. ಇವರು ವರ್ಧನ ವಂಶದ ಅರಸರು ಧಾರ್ಮಿಕ ವಿಷಯದಲ್ಲಿ ಅತ್ಯಂತ ಉದಾರವಾದಿಗಳಾಗಿದ್ದರು. ಪ್ರಭಾಕರವರ್ಧನ ಈತನ ತಂದೆ ಸೂರ್ಯ ಆರಾಧನೆ ಮಾಡ್ತಾಯಿದ್ದ. ಈತನ ಹಿರಿಯ ಸಹೋದರನಾದ ರಾಜವರ್ಧನ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ದ. ರಾಜಶ್ರೀಯು ಸಹಿತ ತನ್ನ ಬಿಡುಗಡೆ ನಂತರ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ್ಲು. ಹರ್ಷವರ್ಧನ ಶಿವ, ಸೂರ್ಯ ಮತ್ತು ಬುದ್ಧನನ್ನು ಪೂಜೆ ಮಾಡ್ತಾಯಿದ್ದ. ಈತ ತನ್ನ ರಾಜ್ಯದಲ್ಲಿ ಅನೇಕ ದೇವಾಲಯಗಳನ್ನು ಕಟ್ಟಿದ್ದ. ಕೊನೆಗೆ ಈತ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಅದರ ಒಂದು ಪ್ರಸಾರಕ್ಕೆ ಹೆಚ್ಚಿನ ಸಮಯವನ್ನು ಮೀಸಲಾಗಿಟ್ಟ. ಹೀಗಾಗಿ ಹುಯೆನ್ ಸಾಂಗ್ನ ಒಂದು ನೆರವಿನಿಂದ ಕನೌಜದಲ್ಲಿ ಒಂದು ಬೌದ್ಧ ಸಮ್ಮೇಳನವನ್ನು ನಡೆಸಿದ. ಹೀಗಾಗಿ ಮಹಾಯಾನ ಪಂಥದ ಪ್ರಮುಖ ಪ್ರಚಾರಕನಾಗಿ ಈತ ಕಾರ್ಯನಿರ್ವಹಿಸಿದ. ಈತನಿಗೆ ಬೇರೆ ಬೇರೆ ಧರ್ಮದಲ್ಲಿನ ಉತ್ತಮ ಅಂಶಗಳನ್ನು ತಿಳ್ಕೊಳ್ಳಬೇಕೆಂಬ ಬಯಕೆ ಇತ್ತು. ಹೀಗಾಗಿ ಕೋಮು ಸೌಹಾರ್ದತೆಯನ್ನು ಈತ ಕಾಪಾಡಿಕೊಂಡು ಬಂದ ಅನ್ನೋದು ನಮಗೆ ಸ್ಪಷ್ಟವಾಗಿ ಕಂಡುಬರ್ತದೆ. Even though king extended royal support to Buddhism, his subjects were free enough to practice Vedic culture. There were 18 internal subsections in Buddhism. Kashmir was the main center of Buddhism. Huyen Tsang mentioned that there were 5,000 viharas and 2 lakh Buddhist monks in this kingdom. The important viharas were Nagaradhana, Srugana, Svetapura, Mahabodhi, Punyavardhana, Raktamrita. Thus, these were the important centers of viharas. Huyen Tsang visited to all these places because his main intention was to visit these places. Nalanda was a famous international vihara, attracted thousands of monks from different parts of the world. In addition to Buddhist vihara, king constructed temples for Shiva, Vishnu and Surya. At Banaras there were 100 temples of Shiva. Shiva temple at Kapilavastu, Surya temple at Multan were very famous. There were rest houses attached to these temples.
ವಿಚ್ ಪ್ರೊವೈಡೆಡ್ ಫ್ರೀ ಮೆಡಿಸಿನ್, ಮೀಲ್ಸ್ ಎಟ್ಸೆಟ್ರಾ. ಈ ಹರ್ಷವರ್ಧನ್ ಧಾರ್ಮಿಕ ನೀತಿಯನ್ನು ಮುಂದುವರೆದ ಭಾಗವನ್ನು ನೋಡೋದಾದರೆ ಈತ ಬೌದ್ಧ ಧರ್ಮಕ್ಕೆ ಸಪೋರ್ಟ್ ಕೊಟ್ಟರೂ ಸಹಿತ ತನ್ನ ಪ್ರಜೆಗಳ ಮೇಲೆ ಯಾವುದೇ ನಿರ್ಬಂಧವನ್ನು ವಿಧಿಸ್ತಾ ಇರಲಿಲ್ಲ. ಅವರು ಸಂಪೂರ್ಣವಾದ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದ. ಕಾಶ್ಮೀರ ಅನ್ನೋದು ಬೌದ್ಧ ಧರ್ಮದ ಅತ್ಯಂತ ಪ್ರಮುಖ ಕೇಂದ್ರವಾಗಿತ್ತು. ಹುಯನ್ ಸಿಂಗ್ ಹೇಳಿದ ಪ್ರಕಾರ ಹರ್ಷವರ್ಧನ ಆಸ್ಥಾನದಲ್ಲಿ ಅಥವಾ ಆತನ ರಾಜ್ಯದಲ್ಲಿ 5,000 ವಿಹಾರಗಳು. ಹುಯನ್ ಸಿಂಗ್ ಹೇಳಿದಂತೆ ಹರ್ಷವರ್ಧನನ ರಾಜ್ಯದಲ್ಲಿ 5,000 ವಿಹಾರಗಳು, 2 ಲಕ್ಷ ಬೌದ್ಧ ಬಿಕ್ಕುಗಳಿದ್ದರು. ಪ್ರಮುಖ ವಿಹಾರಗಳು ನಾಗಾರಾಧನ, ಸೃಗುಣ, ಶ್ವೇತಪುರ, ಮಹಾಬೋಧಿ, ಪುಣ್ಯವರ್ಧನ, ರಕ್ತಾಮೃತಗಳಲ್ಲಿ ಇದ್ದು ಅಂತ ಹೇಳ್ತಾನೆ. ಈ ಎಲ್ಲ ಸ್ಥಳಗಳಿಗೆ ಹುಯನ್ ಸಿಂಗ್ ಭೇಟಿ ಕೊಟ್ಟಿದ್ದ. ನಲಂದ, ಪಾಟ್ನಾದ ಸಮೀಪದಲ್ಲಿರ್ತಕ್ಕಂಥ ನಲಂದ ಅಂತಾರಾಷ್ಟ್ರೀಯ ವಿಹಾರವಾಗಿ ಸಾವಿರಾರು ಬೌದ್ಧ ಬಿಕ್ಕುಗಳನ್ನು ತನ್ನ ಕಡೆಗೆ ಆಕರ್ಷಿಸಿತು ಅಂತೇಳಿ ನಮಗೆ ಕಂಡುಬರ್ತದೆ. ಇದಲ್ಲದೆ ಹರ್ಷವರ್ಧನ ಅನೇಕ ದೇವಾಲಯಗಳಂದರೆ ಶಿವ, ವಿಷ್ಣು ಮತ್ತು ಸೂರ್ಯಗಾಗಿ ದೇವಾಲಯಗಳನ್ನು ಕಟ್ಟಿದ. ಬನಾರಸ್ ಅತ್ಯಂತ ಪ್ರಮುಖ ಹಿಂದೂ ಧಾರ್ಮಿಕ ಕೇಂದ್ರವಾಗಿತ್ತು. ಕಪಿಲವಸ್ತುವಿನಲ್ಲಿ ಶಿವ ದೇವಾಲಯ ಇತ್ತು. ಮುಲ್ತಾನದಲ್ಲಿ ಸೂರ್ಯ ದೇವಾಲಯ ಇತ್ತು. ಹೀಗೆ ಅನೇಕ ದೇವಾಲಯ ಕಟ್ಟಿದೆ. ಈ ಪ್ರತಿಯೊಂದು ದೇವಾಲಯಗಳಿಗೆ ವಸತಿ ಗೃಹಗಳು ಜೊತೆಗೆ ಇದ್ದು ಅಲ್ಲಿ ಊಟ ಮತ್ತು ಔಷಧಿಗಳನ್ನು ಉಚಿತವಾಗಿ ನೀಡಲಾಗುತ್ತಿತ್ತು. ಈಗ ನಾವು ಲೆಟ್ ಅಸ್ ಸಿ ಅಬೌಟ್ ದಿ ಎಜುಕೇಷನ್ ಸಿಸ್ಟಮ್ ಡ್ಯೂರಿಂಗ್ ಹರ್ಷವರ್ಧನ's period. In ancient India, temples and Buddhist viharas were the great centers of learning. They were at Kanauj, Vallabhi and Mathura. The religious leaders of the various sects of Vedic religion were engaged in depth study. Nalanda was a famous center of higher learning of international level at that time. There were 5,000 students and 1,500 experienced teachers at Nalanda. They were Acharya Stulabhadra, Gunamati, Prabhamitra and Jinamitra. Every day there were seminars on special lecture. ಹರ್ಷವರ್ಧನ ಕಾಲದ ಶಿಕ್ಷಣ ಪದ್ಧತಿ ಬಗ್ಗೆ ನೋಡೋದಾದರೆ ಬೌದ್ಧ ವಿಹಾರಗಳು ಮತ್ತು ದೇವಾಲಯಗಳು ಶಿಕ್ಷಣದ ಪ್ರಸಾರ ಮಾಡ್ತಕ್ಕಂಥ ಶೈಕ್ಷಣಿಕ ಕೇಂದ್ರಗಳಾಗಿದ್ದವು. ಕನೌಜ, ವಲ್ಲಭಿ ಮತ್ತು ಮಥುರಾಗಳಲ್ಲಿ ಶೈಕ್ಷಣಿಕ ಕೇಂದ್ರಗಳಿದ್ದವು. ಇಲ್ಲಿ ವೈದಿಕ ಸಂಸ್ಕೃತಿ ಮತ್ತು ವೈದಿಕ ಸಾಹಿತ್ಯವನ್ನು ಆಳವಾಗಿ ಅಧ್ಯಯನ ಮಾಡಲಾಗ್ತಾಯಿತ್ತು. ನಲಂದ ಒಂದು ಅಂತಾರಾಷ್ಟ್ರೀಯ ವಿದ್ಯಾ ಕೇಂದ್ರವಾಗಿತ್ತು. ಇಲ್ಲಿ 5,000 ವಿದ್ಯಾರ್ಥಿಗಳು, 1,500 ಅನುಭವಿ ಪಡೆದಂಥ ಶಿಕ್ಷಕರು ಇದ್ದರು. ಅವರಲ್ಲಿ ಪ್ರಮುಖರೆಂದರೆ ಆಚಾರ್ಯ ಸ್ಥೂಲಭದ್ರ, ಗುಣಮತಿ, ಪ್ರಭಾಮಿತ್ರ ಮತ್ತು ಜೀನಮಿತ್ರ. ಪ್ರತಿದಿನ ಅಲ್ಲಿ ವಿಶೇಷ ಉಪನ್ಯಾಸಗಳು ಮತ್ತು ವಿಚಾರ ಸಂಕಿರಣಗಳು ನಿರಂತರವಾಗಿ ನಡೀತಾ ಇದ್ದು ಅನ್ನೋದು ನಮಗೆ ಸ್ಪಷ್ಟವಾಗಿ ಕಂಡುಬರ್ತದೆ. ನಾವು ಲೆಟ್ ಅಸ್ ಸಿ ಅಬೌಟ್ ಲಿಟ್ರೇಚರ್. Growth of literature during Harshavardhana's period. He was not only a good administrator but also a great scholar. He extended royal patronage to scholars in his kingdom. He donated land to them. He wrote 3 famous dramas in Sanskrit, namely Ratnavali, Nagananda and Priyadarshika. Jayadeva, who wrote Gita Govindam, was in his court and had profound knowledge of literature. Banabhatta, a famous Sanskrit scholar, was in the court, who wrote Harshacharita and Kadambari. Other scholars like Maurya, Divakara and Jaisena were in his court. Nalanda was a famous center of higher learning of Buddhism. He gave support to compose Jatakamala, which explains the life and achievements of Gautama Buddha. He gave 1/4 of the revenue for the maintenance of education. He gave land as a donation to Jaisena for his great scholarship. ಹರ್ಷವರ್ಧನ ಕಾಲದ ಸಾಹಿತ್ಯದ ಕುರಿತು ಮಾತನಾಡೋದಾದರೆ, ಸಾಹಿತ್ಯದ ಬೆಳವಣಿಗೆ ಬಗ್ಗೆ ನೋಡೋದಾದರೆ, ಈತ ಸ್ವತಃ ವಿದ್ವಾಂಸನಾಗಿದ್ದ. ಅನೇಕ ವಿದ್ವಾಂಸರಿಗೆ ಆಶ್ರಯ ನೀಡಿದ್ದ. ಅಲ್ಲದೆ ಈತ ಸಂಸ್ಕೃತದಲ್ಲಿ ರತ್ನಾವಳಿ, ನಾಗಾನಂದ ಒಂದು ಪ್ರಿಯದರ್ಶಿಕ ಅಂತ ಕೃತಿಗಳನ್ನ ಬರೆದ. ಜಯದೇವ ಅಂಥೇಳಿ ಗೀತ ಗೋವಿಂದಮ್ ಅಂತ ಬರೆದ. ಭಾನಭಟ್ಟ, ಫೇಮಸ್ ಸಂಸ್ಕೃತ ಸ್ಕಾಲರ್, ಈತನ ಆಸ್ಥಾನದಲ್ಲಿದ್ದ. ಅವ ಹರ್ಷಚಿತ ಮತ್ತು ಕಾದಂಬರಿ ಅಂತ ಕೃತಿಗಳನ್ನ ರಚಿಸಿದ. ಹರ್ಷಚರಿತ ಹರ್ಷವರ್ಧನನ ಜೀವನ ಚರಿತ್ರೆಯಾಗಿತ್ತು. ಇನ್ನುಳಿದ ವಿದ್ವಾಂಸರೆಂದರೆ ಮೌರ್ಯ, ದಿವಾಕರ ಮತ್ತು ಜೈಶೇನ. ಜೈಶೇನನಿಗೆ ಈತ ವಿಶೇಷವಾಗಿ ಭೂದಾನ ಮಾಡಿದ್ದ ಅನ್ನೋದು ನಮಗೆ ಸ್ಪಷ್ಟ ಬರ್ತದೆ. ನಲಂದ ಒಂದು ಅಂತಾರಾಷ್ಟ್ರೀಯ ಬೌದ್ಧ ವಿದ್ಯಾ ಕೇಂದ್ರವಾಗಿತ್ತು. ಇಲ್ಲಿ ಬೌದ್ಧ ಧರ್ಮದ ಜಾತಕ ಮಾಲಗಳನ್ನು ರಚನೆ ಮಾಡಲಾಯಿತು. ಅದು ಗೌತಮ ಬುದ್ಧರ ಜೀವನ ಮತ್ತು ಸಾಧನೆಗಳ ಬಗ್ಗೆ ನಮಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತದೆ. ಈ ಸಾಹಿತ್ಯದ ಬೆಳವಣಿಗೆಗಾಗಿ ಈತ ತನ್ನ ಉತ್ಪಾದನೆಯ, ತನ್ನ ಕಂದಾಯದ ವರಮಾನದ, ಸಾಹಿತ್ಯದ ಬೆಳವಣಿಗೆಗೆ ತನ್ನ ವರಮಾನದ 1/4 ಭಾಗವನ್ನು ಶಿಕ್ಷಣಕ್ಕಾಗಿ ಮೀಸಲಾಗಿಟ್ಟಿದ್ದ ಅನ್ನೋದು ನಮಗೆ ಸ್ಪಷ್ಟವಾಗಿ ಕಂಡುಬರ್ತದೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಹರ್ಷವರ್ಧನಾ's administration, his contribution to religious and his contribution to literature. Thank you.